ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ಅಹಲ್ಯಾದೇವಿ ದೇಗುಲದಲ್ಲಿ ತಡೆಪೂಜೆ ದರ್ಶನದ ರೂಪದಲ್ಲಿ ಭಕ್ತರಿಂದ ವ್ಯಾಪಕ ಸುಲಿಗೆಯಾಗ್ತಿದೆ ಎಂಬ ಆರೋಪವಿದೆ. ಸರ್ಕಾರ ದೇಗುಲವನ್ನು ವಶಕ್ಕೆ ಪಡೆದಿದ್ರೂ ಭಕ್ತರಿಗೆ ಸುಲಿಗೆ, ಅವಮಾನ ಮತ್ತು ದೌರ್ಜನ್ಯಗಳು ತಪ್ಪಿಲ್ಲ. ದೇವಾಲಯದ ಅರ್ಚಕರು ಮತ್ತು ಸಿಬ್ಬಂದಿಗಳು ಭಕ್ತರನ್ನ ವಿಭಿನ್ನವಾಗಿ ನಡೆಸಿಕೊಳ್ತಾ ಇದ್ದು, ದೇವಿ ದರ್ಶನಕ್ಕೆ ಕಾಸು ಕೊಟ್ಟರೆ ನೇರ ದರ್ಶನಕ್ಕೆ ಸೆಕ್ಯೂರಿಟಿ ಒಳಗೆ ಬಿಡ್ತಾರೆ. ದಕ್ಷಿಣೆ ಜಾಸ್ತಿ ಕೊಟ್ಟರೆ ಗರ್ಭಗುಡಿ ಮುಂದೆ ಕೂರಿಸಿ ಅರ್ಚಕರು ಪೂಜೆ ಮಾಡ್ತಾರೆ. ಕಾಯಿ ಒಡೆಯಲು ನಿಂಬೆಹಣ್ಣು ಪೂಜೆಗೆ ಶುಲ್ಕವಿದ್ದು, ತಡೆ ಪೂಜೆಗೆ 10 ರೂಪಾಯಿ ಇದ್ರೂ 20 ರಿಂದ 50 ರೂಪಾಯಿ ಕೊಡದಿದ್ರೆ ಅರ್ಚಕ ಪೂಜೆ ಮಾಡದೆ ಕಿರಿಕ್ ನಡೆಸ್ತಾರೆ. ದೇಗುಲದಲ್ಲಿ ಸಾಮಾನ್ಯ ಭಕ್ತರು ಪೂಜೆ ಮಾಡಿಸೋದಕ್ಕೆ ಕನಿಷ್ಠ 500 ರೂಪಾಯಿ ಖರ್ಚಾಗ್ತದೆ. ಇನ್ನು ಹಣವನ್ನ ಕೊಡದಿದ್ರೆ ಭಕ್ತರಿಗೆ ಪೂಜೆ ಮಾಡೋದಕ್ಕೆ ಅಡ್ಡಿ ಮಾಡ್ತಾರೆ. ದರ್ಶನದಲ್ಲೂ ಅವಮಾನ ಮಾಡ್ತಾರೆ. ಪ್ರಶ್ನೆ ಮಾಡಲು ಹೋದವರಿಗೆ ಸಿಬ್ಬಂದಿಗಳು ಮತ್ತು ಅರ್ಚಕರು ದರ್ಪ ತೋರಿಸಿ ಆವಾಜ್ ಹಾಕ್ತಾರಂತೆ. ದೇಗುಲಕ್ಕೆ ಆಡಳಿತಾಧಿಕಾರಿ ನೇಮಕವಾಗಿದ್ರೂ ಕೂಡ ಆತ ಭ್ರಷ್ಟನಾಗಿದ್ದು, ಇಲ್ಲಿ ನಡೆಯುವ ಸುಲಿಗೆಯಲ್ಲಿ ಅಧಿಕಾರಿಗಳಿಗೂ ಪಾಲು ಹೋಗಲಿದೆ ಎಂಬ ಆರೋಪಗಳಿವೆ. ದೇಗುಲದ ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಸರ್ಕಾರಕ್ಕೆ ಭಕ್ತರು ಆಗ್ರಹಿಸಿದ್ದಾರೆ. ಏನು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಉಕ್ಕಡದ ಅಹಲ್ಯಾದೇವಿ ಸನ್ನಿಧಿಯಲ್ಲಿ ತುಂಬಲಾರದ ಭ್ರಷ್ಟಾಚಾರ ನಡೀತಾ ಇದೆ. ಏನು ಮುಜರಾಯಿ ಇಲಾಖೆ ನಿಗದಿಪಡಿಸಿದ ದರಗಳ ದುಪ್ಪಟ್ಟು ಹಣಗಳನ್ನ ಭಕ್ತಾದಿಗಳಿಂದ ವಸೂಲು ಮಾಡ್ತಾ ಇದ್ದಾರೆ. ಮಾಡಿ ಏನಂತ ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇನ್ನ ಹಗಲು ಹೋರಾಟ ಮಾಡ್ತಾರಂತ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಲ್ಲ ನೀವು? ಮತ್ತೆ ಅಲ್ಲಿರಂತ ಇಒನು ಸಹ ಭ್ರಷ್ಟಾಚಾರ ತುಂಬಿದ್ದಾರೆ ಅಂತ ಹೇಳಿ ಹಲವಾರು ದೂರು ಬರ್ತಾ ಇದೆ. ದಯವಿಟ್ಟು ಇದು ವಿರುದ್ಧವಾಗಿ ನೀವು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಂಡು ಏನು ಭಕ್ತಾದಿಗಳ ಅನ್ಯಾಯ ಆಗ್ತಾ ಇದೆ ಅದನ್ನ ನೀವು ಸರಿಪಡಿಸಬೇಕು. ಅದನ್ನ ಬಿಟ್ಟು ನೀವು ಅವ್ರ ಜೊತೆ ಒಂದು ಕೈ ಜೋಡಿಸೋ ಮುಖಾಂತರ ಭಕ್ತರು ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ದಿನಗಳೇ ನೀವು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಹಲವಾರು ಸಂಘಟನೆಗಳು ಮತ್ತು ಭಕ್ತರು ಸೇರಿ ನಿಮ್ಮ ಒಂದು ಏನು ತಳಗಳ ಆಡಳಿತ, ಒಂದು ಜಿಲ್ಲಾಡಳಿತ ಮತ್ತು ಮುಜರಾಯಿ ಇಲಾಖೆ ವಿರುದ್ಧವಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಭೀಷಕ. ಏನು ಪ್ರಸಿದ್ಧವಾದ ಆರತಿಪುರ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಆರತಿಪುರದಲ್ಲಿ ಒಂದು ಸಂತೆ ಅಂತಾನೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆದಲ್ಲೂ 500-1000 ರೂಪಾಯಿ ಬೇಕಾಗುತ್ತೆ ಒಂದು ಪೂಜೆ ಮಾಡ್ಸೋದಕ್ಕೆ. ಬಡವರೆಲ್ಲ ಎಲ್ಲೋ ಹೋಗ್ತಾರೆ, ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಒಂದು ದಂಧೆ ಅಂತಾನೆ ಮಾಡ್ಕೊಬಿಟ್ಟಿದ್ರೆ ಅಲ್ಲಿ ಒಂದು ಮೊಟ್ಟೆ ಹೊಡಿಕಾಲಿ, ಒಂದು ಇದೋಡಿದಕ್ಕಾಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ. ಇದನ್ನ ಕಡಿವಾಣ ಮಾಡಲೇಬೇಕು. ಇದಕ್ಕೆ ಏನಾದ್ರು ಮಾಡಲೇಬೇಕು. ಇದಕ್ಕೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಇದನ್ನ ಮಾಡಿ ಅದಕ್ಕೆ ಬೀಗವನ್ನ ಹಾಕುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಇದು ತುಂಬಾ ಕಷ್ಟ ಆಗುತ್ತೆ. ಏನು ಇಲ್ಲೆಲ್ಲ ಸುಲಿಗೆ ಮಾಡ್ತಾರೆ. ಅಲ್ಪ ಸ್ವಲ್ಪ ಜನ ಅಲ್ಲಿ ಇಲ್ಲಿಂದ ಬರ್ತಾರೆ, ಬೆಂಗಳೂರು, ಮೈಸೂರು ಎಲ್ಲ ಹೊರಗಡೆಯಿಂದ ಬರ್ತಾರೆ. ಬಂದಾಗ ದುಡ್ಡು ಕಾಸು ಜಾಸ್ತಿ ಕೇಳ್ತಾವ್ರೆ. ಜನ ಕಂಟ್ರೋಲ್ ತಂದ್ರೆ ಒಳ್ಳೇದಾಗ್ತದೆ. ಅಧಿಕಾರಿ ಯಾರಿದ್ರಿ ಅವರೇ ಕಾಸು ತಿಂತಾರೆ. ಅಧಿಕಾರಿಗಳೇ ಕಾಸು ತಿಂತವ್ರೆ ಇಲ್ಲಿ. ಈಗೇನು ಅಂತ ಅಂದ್ರೆ ಇಲ್ಲಿ ಬಂದು ಇವ್ರು ಬಂದವ್ರಿಗೆ ಸ್ವಲ್ಪ ಈಸ್ಕಂಡಿ ಕಳಿಸ್ಬೇಕು. 20, 30, 40, 50 ಕೇಳಿದ್ರೆ ಅವರು 10 ರೂಪಾಯಿ ಕೂಲಿ ಮಾಡಿ ಬಂದಿರ್ತಾರೆ, ಇನ್ನೊಬ್ರು ಬಂದಿರ್ತಾರೆ, ಮತ್ತೊಬ್ರು ಬಂದಿರ್ತಾರೆ. ಅವ್ರಿಗೆಲ್ಲ ಸಮಸ್ಯೆ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಭಾವನೆಯಲ್ಲಿ. ಅದು ಕಡಿವಾಣ ಹಾಕಿದ್ರೆ ಅಧಿಕಾರಿಗಳು, ತಹಸೀಲ್ದಾರರು, VA ಇವರೆಲ್ಲ ಬಂದು ಪರಿಶೀಲನೆ ಮಾಡಬೇಕು. ಅವ್ರು ಮಾಡಲ್ಲ, ಯಾವತ್ತೋ ಒಂದಿನ ಬರ್ತಾರೆ, ಹೋಯ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.